ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ದೊಡ್ಲಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ಒಂದು ರೆಸಿಪಿಯ ವ್ಲಾಗ್ ಆಗಿರುತ್ತೆ. ದೊಡ್ಲಿಕಾಯಿ ಅಥವಾ ಹೆರಳಿಕಾಯಿ ಅಂತ ಹೇಳಿ ಸಹ ಇದನ್ನು ಕರೀತಾರೆ. ಗಜಲಿಂಬೆಯ ಗಾತ್ರದಲ್ಲಿ ಇರುವಂಥದ್ದು, ದಪ್ಪ ಸಿಪ್ಪೆ ಇರುತ್ತೆ, ಸಖತ್ ಟೇಸ್ಟಿಯಾಗಿರುವಂತಹ ಉಪ್ಪಿನಕಾಯಿ ಆಗಿರುತ್ತೆ ಇದು. ನಾನು ಇದನ್ನು ನನ್ನ ಅತ್ತೆ ಕಡೆಯಿಂದ ಕಲಿತಿದ್ದು. ಸೊ ನನ್ನ ಅತ್ತೆ ನನಗೆ ಹೇಳ್ಕೊಟ್ಟಿರುವಂತಹ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಕೇಳೋದು ಮರ್ತಿದ್ದೆ, ಎಲ್ಲರೂ ಹೇಗಿದ್ದೀರಾ, ಆರಾಮಲ್ವಾ? ಸ್ವಲ್ಪ ರೆಸಿಪಿ ಜೊತೆಗೆ ಒಂದು ಸ್ವಲ್ಪ ಹರಟೆ ಸಹ ಮಾತುಕತೆ ಮಾಡ್ಕೊತ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತ ಹೋಗೋಣ. ನಮ್ಮ ಕಡೆ ಇದು ಹೆರಳೆಕಾಯಿಗಿಂತ ನಾವು ದೊಡ್ಲಿಕಾಯಿ ಅಂತಲೇ ಕರಿತೀವಿ. ಗಜಲಿಂಬೆ ಗಾತ್ರದ ದೊಡ್ಲಿಕಾಯಿ, ಇದು ದೊಡ್ಡದಾಗಿರುತ್ತೆ. ಇದ್ರ ಸಿಪ್ಪೆ ಬಂದುಬಿಟ್ಟು ತಿಕ್ಕಾಗಿಯೇ ಇರುತ್ತೆ. ಇನ್ನು ಸೀಸನ್ ಇದ್ರದ್ದೇ ಆಗಿರೋದ್ರಿಂದ ಎಲ್ಲ ಕಡೆ ಸಹ ಇದು ಅವೈಲೇಬಲ್ ಇದ್ದೇ ಇರುತ್ತೆ. ನಾನು ಸಂತೆಗೇನು ಹೋಗ್ತಾ ಇರಲಿಲ್ಲ, ಮನೆ ಹತ್ರನೇ ಬಂದಿದ್ದರು ಅತ್ತೆ. 20 ರೂಪಾಯಿಗೆ 5 ಥರ ಒಂದು 10 ದೊಡ್ಡಿಕಾಯಿನ ತೊಗೊಂಡಿದ್ರು. ಸೊ ಅದನ್ನೆಲ್ಲ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ವಿ. ಒಂದಿನದ ಮುಂಚೆನೇ ನಾವು ಕಳಿಯೋಕ್ಕೆ ಬಿಡಬೇಕಾಗತ್ತೆ. ಕಳಿಯೋದಕ್ಕೆ ನಾವು ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಉಪ್ಪನ್ನು ಸೇರಿಸಿ ಒಂದಿನ ಇಟ್ಟಿದ್ವಿ. ಲಿಂಬೆಕಾಯಿ ಉಪ್ಪಿನಕಾಯಿನ ಇಷ್ಟಪಡೋರಿಗೆ ಈ ಉಪ್ಪಿನಕಾಯಿ ತುಂಬಾ ಇಷ್ಟ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಇದು ಡೇ ಬೈ ಡೇ ಹೋದವು ಕೂಡ ಟೇಸ್ಟು ತುಂಬಾ ಸ್ವಾದ ಅನಿಸುತ್ತೆ. ಅನ್ನಕ್ಕೂ ಕೂಡ ಸ್ವಲ್ಪ ಕಲಿಸ್ಕೊಂಡು ತಿಂದರೆ ಸ್ವಲ್ಪ ವೆರೈಟಿ ಟೇಸ್ಟ್ ಅನಿಸುತ್ತೆ. ಈಗ ಒಂದು ದಿನ ಕಳೆದಾಯಿತು, ಅದು ಚೆನ್ನಾಗಿ ಅದು ಕೂಡ ಉಪ್ಪನ್ನು ಹಿಡಿದಿದೆ, ಹಾಗೆಯೇ ಸ್ವಲ್ಪ ಮೆತ್ತಗೆ ಸಹ ಆಗಿರುತ್ತೆ. ಇವಾಗ ನಾವು ಫಸ್ಟಿಗೆ ಒಗ್ಗರಣೆನ ಹಾಕಿ ತಣ್ಣಗೆ ಮಾಡಿ ಇಟ್ಕೊಬೇಕು. ಅದಕ್ಕೆ ಒಂದು ಪಾತ್ರೆಗೆ 2 ರಿಂದ 3 ಚಮಚದಷ್ಟು ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 2 ಬೆಳ್ಳುಳ್ಳಿಯನ್ನು ಹಾಗೆಯೇ ಒಂದು 10 ರಿಂದ 12 ಕರಿಬೇವನ್ನು ಹಾಕಿ ಒಗ್ಗರಣೆ ಹಾಕಿ, ಹಿಂಗೆ ನೀವು ಯಾವುದಾದ್ರೂ ಕೂಡ ತೊಗೊಬೋದು. ನಾನು ಲಕ್ಷ್ಮಿ ಹಿಂಗನ್ನು ಒಂದು ಚಿಟಿಕೆಯಷ್ಟು ಹಾಕಿ ತೆಗೆದಿಟ್ಟಿದ್ದೀನಿ. ಅದು ಸಂಪೂರ್ಣವಾಗಿ ತಣ್ಣಗಾಗಬೇಕು. ಸೊ ಸ್ವಲ್ಪ ಎತ್ತಿಕೋಣ. ಇವಾಗ ಮತ್ತೊಂದು ಪಾತ್ರೆಯಲ್ಲಿ ನಾವು ಕಳಿಯೋಕ್ಕೆ ಇಟ್ಟಿದ್ವಲ್ಲ ದೊಡ್ಲಿಕಾಯಿನ, ಅದನ್ನು ನಾವು ಕುದಿಸ್ಕೊಬೇಕಾಗತ್ತೆ. ಅಂದರೆ ಒಂದು 20 ನಿಮಿಷ ಬೇಕಾಗತ್ತೆ. 15 ರಿಂದ 20 ನಿಮಿಷ ಸಾಮಾನ್ಯವಾಗಿ ತೊಗೊಳತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಅದನ್ನು ನಾವು ಬೇಯಿಸ್ಕೊಬೇಕು. ಹಾಗೆಯೇ ಇದಕ್ಕೆ ನಾವು ಹಾಕಲಿಕ್ಕೆ ಬೆಲ್ಲವನ್ನು ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಒಂದು 10 ದೊಡ್ಲಿಕಾಯಿಗೆ ನಾನು ಅರ್ಧ ಕೆಜಿಗಿಂತಲೂ ಸ್ವಲ್ಪ ಕಡಿಮೆ ಬೆಲ್ಲವನ್ನು ತೊಗೊಂಡಿದ್ದೀನಿ. ಸ್ವೀಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಬೋದು. ನಾನು ಒಂದು ಅರ್ಧ ಕೆಜಿಗಿಂತ ಕಡಿಮೆ ತೊಗೊಂಡಿದ್ದೀನಿ 10 ದೊಡ್ಲಿಕಾಯಿಗೆ. ಇನ್ನು ನಾನು ನಿಮಗೊಂದು ಪೌಡ್ರ್ ಸಹ ತೋರಿಸಿದ್ನಲ್ಲ, ಅದು ಬಂದುಬಿಟ್ಟು 2 ಚಮಚದಷ್ಟು ಸಾಸಿವೆ, ಹಾಗೆಯೇ 2 ಚಮಚದಷ್ಟು ಮೆಂತ್ಯಕಾಳನ್ನು, ಎಣ್ಣೆ ಎಲ್ಲ ಹಾಕಬಾರ್ದು, ಹಾಗೆ ಡ್ರೈ ಆಗಿ ನಾವು ಹುರ್ಕೊಂಡು ಪೇಸ್ಟ್ ಮಾಡಿ ಒಣ ಪುಡಿಯನ್ನು ಮಾಡಿ ಇಟ್ಕೋಬೇಕಾಗತ್ತೆ. ವೆರಿ ಸಿಂಪಲ್ ರೆಸಿಪಿ ಇದು, ಯಾರು ಬೇಕಾದರೂ ಸಹ ಮಾಡ್ಬೋದು. ಹದ ಬೇಕು ಆ ಥರ ಏನೂ ಕೂಡ ಇರೋದಿಲ್ಲ. ನಾರ್ಮಲ್ ಡೇಸಲ್ಲಿ ಸಹ ಆರಾಮಾಗಿ ಮಾಡಿ ನಾವು ಸ್ಟೋರೇಜ್ನ ಮಾಡಿಟ್ಕೊಬೋದು. ಇವಾಗ ಬೆಲ್ಲವನ್ನು ಹಾಕಿದ್ದೀವಿ. ಬೆಲ್ಲ ಸ್ವಲ್ಪ ಚೆನ್ನಾಗಿ ಮೆಲ್ಟ್ ಆಗಲಿ. ನೀವು ನೋಡ್ತಾ ಇರ್ಬೋದು ಬೆಲ್ಲ ಸಹ ಕರಗಿದೆ. ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತ್ಯಕಾಳು ಹಾಗೆಯೇ ಸಾಸಿವೆದು, ಅದನ್ನು ಇದಕ್ಕೆ ಸೇರಿಸೋಣ. ಹಾಗೆಯೇ ನನ್ನ ಚಾನಲಲ್ಲಿ ಬರ್ತಾ ಇರುವಂತಹ ವೀಡಿಯೋಸ್ಗಳು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಯಾಕೋ ಕಮೆಂಟ್ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೀರಲ್ಲ, ಕಮೆಂಟ್ ಮಾಡಿ. ಹಾಗೆಯೇ ಯಾವ ಥರ ವೀಡಿಯೋಸ್ಗಳು ಬೇಕು ಅಂತೇಳಿ ಸಹ ತಿಳಿಸಿ. ಇವಾಗ ಪೌಡ್ರನ್ನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ತಕ್ಕಷ್ಟು, ಅಂದರೆ ರುಚಿಗೆ ತಕ್ಕಷ್ಟು ನಾವು ಖಾರದ ಪುಡಿಯನ್ನು ಹಾಕೋಣ. ಅಚ್ಚ ಖಾರದ ಪುಡಿಯನ್ನು ನಾನು 2 ಚಮಚದಷ್ಟು ಹಾಕ್ಕೊತಾ ಇದ್ದೀನಿ. ಹಿಂದಿನ ದಿನವೇ ಉಪ್ಪನ್ನು ಹಾಕಿದ್ನಲ್ಲ, ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ರುಚಿಗಷ್ಟೇ ಉಪ್ಪನ್ನು ನಾವು ಹಾಕ್ಕೊಬೋದು. ಹಾಗೆ ಒಂದು ಹೆಲ್ತ್ ಟಿಪ್ಪನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾವ್ಯಾವ ಫ್ರೂಟ್ಸ್ಗಳು, ವೆಜಿಟೇಬಲ್ಸ್ಗಳು ಆರೆಂಜ್ ಅಥವಾ ಯೆಲ್ಲೋ ಕಲರಲ್ಲಿರುತ್ತಲ್ಲ, ಅದು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದಾಗಿರುತ್ತೆ. ಅದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಯೆಲ್ಲೋ ಕಲರ್ ಅಂದರೆ ಆಲ್ಮೋಸ್ಟ್ ಅಲ್ಲಿ ನಿಂಬೆಹಣ್ಣು ಆಗಿರ್ಬೋದು, ಕಿತ್ತಳೆ ಹಣ್ಣಾಗಿರ್ಬೋದು, ದೊಡ್ಲಿಕಾಯಿ ಆಗಿರ್ಬೋದು, ಇನ್ನು ಆರೆಂಜ್ ಬಣ್ಣದಲ್ಲಿ ಬರುವಂತಹ ಪಪ್ಪಾಯಿ ಹಣ್ಣುಗಳಾಗಿರ್ಬೋದು, ಯಾವುದೇ ಹಣ್ಣಾದರೂ ಕೂಡ ನಾವು ನಿಯಮಿತವಾಗಿ ತಿನ್ಕೊತ ಬರೋದ್ರಿಂದ ಕಣ್ಣಿನ ದೃಷ್ಟಿ ಸಹ ಸುಧಾರಿಸುತ್ತೆ ಅಂತ ಹೇಳ್ಬೋದು. ಇವಾಗ ಚೆನ್ನಾಗಿ ಬೆಂದಿದೆ, ತೋರಿಸ್ತಾ ಇದ್ದೀನಿ ನೋಡಿ, ಮೆತ್ತಗೆ ಸಹ ಆಗಿದೆ. ಇವಾಗ ಇದನ್ನು ತಣ್ಣಗೆ ಹಾಕಿ ಬಿಡೋಣ. ತಣ್ಣಗಾದ್ಮೇಲೆ ನಾವು ಮಾಡಿಟ್ಕೊಂಡಿರುವಂತಹ ಒಗ್ಗರಣೆಯನ್ನು ಸೇರಿಸಿದರೆ ದೊಡ್ಲಿಕಾಯಿ ಅಥವಾ ಹೆರಳೆಕಾಯಿ ಉಪ್ಪಿನಕಾಯಿ ಸಖತ್ತಾಗಿ ರೆಡಿಯಾಗಿರುತ್ತೆ. ಸೊ ವ್ಲಾಗ್ ಹೇಗಿದೆ ಅಂಥೇಳಿ ತಿಳಿಸಿ. ಮತ್ತೊಂದು ವಿಡಿಯೋದ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.